ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ಅಣ್ಣ ಅಣ್ಣ ಏನಣ್ಣ ಈ ತರ ಮಾಡ್ಬಿಟ್ರಿ? ಲೋ ಕೀರ್ತಿ, ಕೀರ್ತಿ, ಲೋ ಪೃಥ್ವಿ, ಅಮ್ಮ ಕೀರ್ತಿ ಬಾರೋ. ಅಣ್ಣ ಏನಣ್ಣ ಹಿಂಗ್ ಮಾಡ್ಬಿಟ್ರಿ? ಅಣ್ಣ ಎಂತ ಕೆಲಸ ಮಾಡ್ಬಿಟ್ರಣ್ಣ? ಏನಾಯ್ತಣ್ಣ? ನೋಡು. ಏನಪ್ಪ ಏನದು? ಅಣ್ಣ ಕೊಡಿಲಿ, ಏನು ಅಂತ ನೋಡೋಣ. ಏನಾಯ್ತು ಪೃಥ್ವಿ? ಹೋಯ್ತು, ಅಣ್ಣ ಮನೆ ಬಿಟ್ಟು ಹೊರಟೋದ್ರು. ಏನಂದೆ? ಹೋದ? ನಾನ್ ಜೀವನದಲ್ಲಿ ನನ್ನ ಎಲ್ಲಾ ಜವಾಬ್ದಾರಿಗಳನ್ನ ಮುಗಿಸಿದ್ದೀನಿ. ಇನ್ಯಾವುದೂ ಉಳ್ದಿಲ್ಲ. ನನ್ನನ್ನ ಯಾರು ಹುಡುಕ್ಬೇಡಿ. ಯಾವ ಪರಿಹಾರ ಮಾಡಿದ್ರು ನನಗೆ ಮನಃಶಾಂತಿ ಸಿಗ್ಲಿಲ್ಲ. ನನ್ನ ಮಡದಿ ಮಕ್ಕಳು ಮಾಡಿದ ದ್ರೋಹನ ನನ್ನಿಂದ ಮರೆಯಕ್ ಸಾಧ್ಯ ಆಗ್ತಿಲ್ಲ. ಈಗ ಸಂತೋಷನಾ ನಿಮ್ಗೆಲ್ಲ? ಅಪ್ಪ ಈಗ ಸಂತೋಷನಾ? ಸ್ವಲ್ಪ ಸುಮ್ಮನೆ ಇರೋ. ನನ್ನ ತಾಯಿನೇ ನನ್ನ ಪ್ರಪಂಚ ಅಂತ ನಂಬಿದ್ದೆ. ಅವಳ ಸಮಾಧಾನಕ್ಕೋಸ್ಕರ ಪೂಜೆ ಪರಿಹಾರ ಅಂತ ಎಲ್ಲದಕ್ಕೂ ಒಪ್ಪಿ ಮುಗಿಸ್ಕೊಟ್ಟೆ. ಅಯ್ಯೋ ಅಮ್ಮ ಸುಮ್ಮನೆ ಇರಮ್ಮ, ಅಳ್ಬೇಡ, ಇರಮ್ಮ. ನನ್ನ ಜೀವಕ್ಕೆ ಜೀವ ಆಗಿರೋ ನನ್ನ ತಮ್ಮಂದಿರಾದ ಕೀರ್ತಿ ಯತಿ ಇಬ್ರಿಗೂ ಒಳ್ಳೇದಾಗ್ಲಿ. ಅಣ್ಣ ಇದೆ ತಾನೇ ನಿಮ್ಗೆಲ್ಲ ಬೇಕಾಗಿದ್ದು? ಈಗ ನಿಮ್ಗೆಲ್ಲ ಸಮಾಧಾನ? ಸ್ವಲ್ಪ ಸುಮ್ನಿರೋ. ಅದೇನೋ ಪರಿಹಾರ ಅಂತ ಹೇಳಿ ಕರ್ಕೊಂಡು ಹೋಗಿ ನಮ್ಮ ಅಣ್ಣನ ಮನೆಯಿಂದ ಹೋಗೋಗ್ ಮಾಡ್ಬಿಟ್ರಿ. ಇಲ್ಲ, ಕೀರ್ತಿ ಸ್ವಲ್ಪ ಸುಮ್ನಿರೋ. ಎಲ್ಲ ಒಳ್ಳೇದಾಗ್ಲಿ ಅಂತ ಕಂಡ್ರು. ನಾನೆಲ್ಲ ಪರಿಹಾರಕ್ಕೂ ಒಪ್ಕೊಂಡೆ, ಇವ್ರನ್ನೆಲ್ಲ ಕರ್ಕೊಂಡೋದೆ. ಆದ್ರೆ ಇವ್ರಿಗೆ ನನ್ನ ಮಗನ ಮನ್ಸಿಗೆ ಕೊಟ್ಟರೋ ನೋವು ಇಷ್ಟೊಂದು ಆಳವಾಗ ಅವನ ಮನ್ಸಲ್ಲಿ ಬೇರೂರಿದೆ ಅಂತ ನನಗೆ ಗೊತ್ತಿರಲಿಲ್ಲ ಕಣ್ರು. ನನಗೆ ಗೊತ್ತಿರಲಿಲ್ಲ. ಏಯ್, ಇದಕ್ಕೆಲ್ಲ ನೀವೇ ಕಂಡ್ರಿ ಕಾರಣ. ನೀವೇ ಇಂಥ ಪರಿಸ್ಥಿತಿ ಕಾರಣ. ಇದಕ್ಕೂ ಮುಂಚೆ ಅವರೆಲ್ಲೂ ಹೀಗೆ ಹೋಗೇ ಇಲ್ಲ. ಇವಾಗೆಲ್ಲ ಹೋಗ್ಬಿಟ್ಟಿರ್ತಾರೆ. ಇಲ್ಲೇ ಎಲ್ಲೋ ಹತ್ರದಲ್ಲೇ ಇರ್ತಾರೆ. ಇನ್ನೊಂದು ಮಾತಾಡಿದ್ರೆ ಕತ್ತರಿಸಾಕ್ಬಿಡ್ತೀನಿ. ನೀನ್ ಸ್ವಲ್ಪ ಬಡ್ಕೊಳ್ಳೋದನ್ನ ನಿಲ್ಲಿಸ್ತ್ಯಾ? ಮೊದ್ಲು ಅವ್ರು ಎಲ್ಲಿ ಹೋಗಿದ್ದಾರೆ ಅಂತ ಹುಡ್ಕೋಣ ಬನ್ನಿ. ಇದಕ್ಕೋಸ್ಕರ ಎಲ್ರು ಇಷ್ಟ ದಿನ ಕಾಯ್ಕೊಂಡಿದ್ರಿ ಅಲ್ವಾ? ಅಪ್ಪ ನಿಂಗೇನ್ ತಲೆ ಕೆಟ್ಟಿದ್ಯಾ? ಲೇ, ನೀವಿಬ್ರು ಜಗಳ ಆಡೋದನ್ನ ನಿಲ್ಸ್ರೋ. ಮೊದ್ಲು ಅಣ್ಣ ಎಲ್ಲಿದಾರ ಹೋಗಿ ಹುಡ್ಕೋಣ ನಡ್ರೋ. ಗೊತ್ತಿರೋರ್ಗೆಲ್ಲ ಸ್ವಲ್ಪ ಫೋನ್ ಮಾಡ್ರಪ್ಪ, ಫೋನ್ ಮಾಡಿ. ಅಮ್ಮ ನೀನ್ ಅಳ್ಬೇಡ ಅಮ್ಮ, ಸಮಾಧಾನ ಮಾಡ್ಕೋ. ಇನ್ನೆಂತ ಸಮಾಧಾನ ಮಾಡ್ಕೊಳ್ಳೋ ಅಮ್ಮ. ಇನ್ನೆಂತ ಸಮಾಧಾನ? ನನ್ ಮಗ ಎಲ್ಲೋದ್ದು? ಇದೆಲ್ಲ ನಿಮ್ಮಿಂದನೇ ಆಗಿರೋದು ಕಣ್ರೆ. ಸಮಾಧಾನ ಮಾಡಿ. ಎಲ್ಲಿಂದ ಸಮಾಧಾನ ಮಾಡ್ಕೊಳ್ಳಮ್ಮ ನಾನು? ಫೋನ್ ಮಾಡೋಣ. ಎಲ್ಲಿಂದ ಸಮಾಧಾನ ಮಾಡ್ಕೊಳ್ಳಿ? ನೀನು ಫೋನ್ ಮಾಡು. ಧರ್ಮಣ್ಣ, ನನ್ನ ಕಂದ ಎಲ್ಲೋಗಿದಾನೋ ಏನೋ, ಎಲ್ಲಿದ್ದಾನೋ ಏನೋ. ನನ್ನ ಧರ್ಮಣ್ಣ ಎಲ್ಲೋಗಿದ್ದಾನಪ್ಪ? ಅಣ್ಣ, ನಾನು ಯತಿ ಮಾತಾಡ್ತಾ ಇದ್ದೀನಿ. ನಮ್ಮಣ್ಣ ಏನಾದ್ರೂ ಅಲ್ಲಿಗೆ ಬಂದಿದ್ರಾ?